ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ 4:41. ಜೈ ಶ್ರೀರಾಮ್. ಯಾರಪ್ಪ ಫೋನು? ಬುದ್ಧಿ ಸರ್, ನಾವು ಟೋಲ್ ಹತ್ರ ಇದ್ದೋ ಆರು ನೋಡಿತಾ ಇದ್ದೀನಿ ನೋಡಿ. ತುಂಬ ದಿನ ಆದಮೇಲೆ ಈ ವ್ಲಾಗು. ನಮಸ್ಕಾರ ಎಲ್ಲರಿಗೂ, ಬೆಳಗಿನ ಶುಭೋದಯ. ಯಾರ್ಯಾರು ಇವಾಗ ಎದ್ದಿದ್ದೀರಾ ಅವ್ರಿಗೆ ಶುಭೋದಯ. ಮಧ್ಯಾಹ್ನ ನೋಡ್ತಾ ಇದ್ರೆ ಗುಡ್ ಆಫ್ಟರ್ನೂನ್, ಸಂಜೆ ನೋಡ್ತಾ ಇದ್ರೆ ಗುಡ್ ಈವ್ನಿಂಗ್, ಶುಭ ಸಂಜೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಸೊ ಪ್ರತಿ ವರ್ಷ ಮಾಡೋ ಥರನೇ ಈ ವರ್ಷನೂ ಶ್ರೀರಂಗ ದರ್ಶನ. ಸೊ ಇದೊಂದು ಅರೌಂಡ್ ಒಂದು 700-800 ಕಿಲೋಮೀಟರ್ಸ್ ರೈಡು, ಒನ್ ಸಿಂಗಲ್ ಡೇ. 5 ಗಂಟೆ 1 ನಿಮಿಷ ನಾನು ಇನ್ನೇನು ಕೊಲಂಬಿಯಾ ಹತ್ತತ್ರ ಇದ್ದೀನಿ. ಸಿಕ್ಕಾಪಟ್ಟೆ ಬೇಗ ಬಂದೆ, ಯಾಕಂದರೆ ನನಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಇಲ್ಲಿಂದ ಇವಾಗ ಸ್ಲೋ ಆಗಿಬಿಡ್ತೀವಿ. ಇವಾಗ ಫಸ್ಟ್ ಟೆಂಪಲ್ ಬಂದ್ಬಿಟ್ಟು ಶ್ರೀರಂಗಪಟ್ಟಣದ್ದು ಟೆಂಪಲ್ ಓಪನ್ನೇ 5 ಗಂಟೆಗೆ. ಹೋಗೋಣ, ನಿಧಾನಕ್ಕೆ ಹೋಗೋಣ, ಆರಾಮಾಗಿ ಪೀಸಾಗಿ ಮಾತಾಡ್ಕೊಂಡು. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪ್ರತಿ ಸಲನೂ ಇದೇ ಕತೆ, ಅರ್ಧ ಗಂಟೆ ಕಾಯಿಸಿದ್ದೀರಾ ಸರ್. 5 ಗಂಟೆಗೆ ಹೊರಡೋಣ ಅನ್ಕೊಂಡೆ ಸರ್. ಅನ್ಕೊಂತೀರಾ? ನಿನ್ನೆ ನಾವೇ ಹೇಳಿದಾಗ ಏನಂದ್ರಿ 4:00 ಹೋಗ್ಬಿಡೋಣ. ಓಕೆ ಸರ್, ಇವಾಗ ಹೊರಡೋಣ ಸರ್. 5 ಗಂಟೆ 25 ನಿಮಿಷಕ್ಕೆ ಕೊಲಂಬಿಯಾ ಏಷ್ಯಾದಿಂದ ಹೊರಟ್ವಿ. ಆಕ್ಚುಲಿ ಇವತ್ತು ಸನ್ರೈಸ್ ಬಂದ್ಬಿಟ್ಟು 6:31ಗೆ. ಶ್ರೀರಂಗ ದರ್ಶನನ ಏನಕ್ಕೆ ಮಾಡ್ತಾರೆ, ಏನಿದ್ರದ್ದು ಕತೆಗಳು, ಏನಕ್ಕೆ ಮಾಡಬೇಕು, ಏನು ಎತ್ತ, ಪ್ರತಿ ಒಂದು ನಾನು ಶ್ರೀರಂಗಪಟ್ಟಣ ದೇವಸ್ಥಾನದಿಂದ ಈಚೆ ಬಂದಮೇಲೆ ನಾನು ಹೇಳ್ತೀನಿ. ಏನಕ್ಕೆ ಅಂದರೆ ಕಂಪ್ಲೀಟ್ ಡಾರ್ಕ್ ಇದೆ ಈಚೆಗಡೆ, ಸೊ ನಿಮಗೂ ಏನು ಕಾಣಿಸಲ್ಲ. ಸೊ ಹಾಗಾಗಿ ಶ್ರೀರಂಗಪಟ್ಟಣದಿಂದ ಈಚೆ ಬಂದಮೇಲೆ ಒಂದು ಸ್ವಲ್ಪ ಬೆಳಕಾಗಿರುತ್ತೆ. ಸೊ ಅವಾಗ ಇನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವ್ಲಾಗ್ ಅಂತೂ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿ ಆ್ಯಂಡ್ ಕಂಪ್ಲೀಟ್ ಪ್ಯಾಕೇಜ್ ಥರ ಇರುತ್ತೆ. ಟೆಂಪಲ್ ರನ್ ಪ್ಲಸ್ ನಮ್ಮ ಮಾತುಕತೆಗಳು. ನಾನು ವ್ಲಾಗ್ಸ್ ಮಾಡಿ ತುಂಬ ತಿಂಗಳುಗಳೇ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಲ್ಮೆಟಿಗೆ ನನ್ನ ಕ್ಯಾಮ್ರಾನೇ ಹಾಕಿನೇ ಅರೌಂಡ್ ಒಂದು 6-7 ಮಂತ್ಸ್ ಆಗ್ಬಿಟ್ಟಿದೆ. ಅಂದರೆ ಫಸ್ಟ್ ಡೆಸ್ಟಿನೇಷನ್ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯ. ಸುತ್ತಮುತ್ತ ನೋಡ್ಬೋದು ಎರಡೂ ಕಡೆ ಯಾವ ಮಟ್ಟಕ್ಕೆ ರಶ್ ಇದೆ ಅಂತ. ನಾನು ಹೇಳಿದೆ ಬೆಳಗ್ಗೆ ಬೇಗನೆ ಹೊರಡೋಣ ಅಂತ. ವೀಕ್ ಮಧ್ಯ ಕಣಪ್ಪ, ಏನು ಅಷ್ಟೊಂದು ರಶ್ ಇರಲ್ಲ ಅಂತ ಅಂದರು. ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾರೋ ನಂಗಂತೂ ಗೊತ್ತಿಲ್ಲಪ್ಪ. ಈ ಮಟ್ಟಕ್ಕೆ ರಶ್ ಇದೆಯಲ್ಲ, ನಾವು ಯಾವಾಗ ಒಳಗಡೆ ಹೋಗೋದು, ಯಾವಾಗ ಈಚೆ ಬರೋದು? ಅಯ್ಯೋ 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 ಅಪ್ಪ, ಇಷ್ಟೊಂದು ರಶ್ಶಾ? ಅಥವಾ ದೇವಸ್ಥಾನನ ಓಪನ್ ಆಗಿಲ್ವಾ? ನಾನು ಹೇಳ್ದೆ ತಾನೇ. ಆಗಿ ಈಚೆ ಬಂದ್ವಿ. ಇವಾಗಂತೂ ಕ್ಯೂ ಅಲ್ಲಿ ಜನನೇ ಇಲ್ಲ, ಮುಗ್ದೋಯ್ತು. 7 ಗಂಟೆ ಆಯ್ತು ಆಲ್ರೆಡಿ. ಸೊ ಇವಾಗ ಇಲ್ಲಿಂದ ನಮ್ಮ ನೆಕ್ಸ್ಟ್ ಸ್ಪಾಟ್ ಬಂದ್ಬಿಟ್ಟು 1 ಅವರ್ ಇದೆ, ಶಿಂಷಾ. ಸೊ ಇಲ್ಲೇ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಸೀದಾ ಶಿಂಷಾ 1 ಅವರ್. ಅಲ್ಲಿಂದ ಆಕ್ಚುಯಲ್ ರೈಡ್ ಸ್ಟಾರ್ಟ್ ಆಗೋದು ಅಲ್ಲಿಂದ. ಯಾಕಂದ್ರೆ ಇವಾಗ ಇಲ್ಲಿಂದ ಆಲ್ರೆಡಿ ಕ್ಯೂ ಎಲ್ಲ ರಶ್ ಎಲ್ಲ ಮೂವ್ ಆಗ್ಬಿಟ್ಟಿದೆ. ಸೊ ಇಲ್ಲಿಂದ ಆರಾಮಾಗಿ ಪೀಸ್ ಆಗಿ ಒಂದು ಟೀ ಕುಡ್ಕೊಂಡು ಹೋಗೋಣ. ಬನ್ನಿ, ಗೋಪುರ ಮಾಡಲ್ ಸಿಗೋಣ. ಲೆಟ್ಸ್ ಗೋ. ಶ್ರೀರಂಗಪಟ್ಟಣದಿಂದ ಹೊರಟ್ವಿ ನಾವು. ಆಕ್ಚುಲಿ ತುಂಬಾ ಲೇಟ್ ಆಗಿದೆ. ಲಾಸ್ಟ್ ಇಯರ್ ನಾನು 7 ಗಂಟೆಗೆಲ್ಲ ನಾನು ಶಿಂಷಾದು ದರ್ಶನ ಮಾಡ್ಕೊಂಡು ಈಚೆ ಬಂದ್ಬಿಟ್ಟಿದ್ದೆ. ಸೊ ಈ ವರ್ಷ ಒಂದು ಸ್ವಲ್ಪ ಲೇಟ್ ಆಗಿದೆ. ಪರವಾಗಿಲ್ಲ, ನಾವು ಹರ್ರಿಬಿರಿನಲ್ಲಿ ಏನಿಲ್ಲ, ಆರಾಮಾಗೇನೆ ಮಾಡೋಣ ಅಂತ ಇದ್ದೀವಿ. ಆಕ್ಚುಲಿ ಇವಾಗ ಬಂದು ಟೈಮು 7:38 ಆಗಿದೆ. ಇದೆ ನೋಡಿ ಕಾವೇರಿ ನದಿ. ಕತೆ ಪ್ರಾರಂಭ ಮಾಡ್ಲಾ ಅಥವಾ ಇನ್ನೊಂದು ಸ್ವಲ್ಪ ಲೇಟ್ ಮಾಡ್ಲಾ? ಆಲ್ರೆಡಿ ವಿಡಿಯೋನ ಇಲ್ಲಿವರೆಗೂ ನೋಡಿದೀರಾ. ನಾನು ಅವಾಗಲೇ ಹೇಳ್ದಂಗೆನೆ ಆಕ್ಚುಯಲ್ ನಮ್ಮ ರೈಡ್ ಸ್ಟಾರ್ಟ್ ಆಗೋದು ಶಿಂಷಾ ಆದ್ಮೇಲೆ. ಶಿಂಷಾ ಟು ಶ್ರೀರಂಗಂಗೆ ಹೋಗ್ತಾ ಇರೋದು. ಸೊ ಇದು ಬಂದ್ಬಿಟ್ಟು ಒಂದೇ ದಿನದಲ್ಲಿ 3 ದೇವಸ್ಥಾನಗಳನ್ನ ಹೋಗಿ ಬರಬೇಕು. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ, ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಈ 3 ದೇವಸ್ಥಾನಗಳನ್ನ ನಾವು ದರ್ಶನ ಮಾಡ್ಕೊಬೇಕು ಅಂತ. ಇದಕ್ಕೆ ತ್ರಿರಂಗ ದರ್ಶನ, ಶ್ರೀರಂಗ ದರ್ಶನ, ಬ್ರಹ್ಮಾಂಡ ದರ್ಶನ, ಇನ್ನು ನಾನಾ ರೀತಿನಲ್ಲಿ ಹೆಸರುಗಳಿದೆ. ಫಸ್ಟ್ ಟೆಂಪಲ್ ಬಂದ್ಬಿಟ್ಟು ಶ್ರೀರಂಗಪಟ್ಟಣ, ನೆಕ್ಸ್ಟ್ ಬಂದ್ಬಿಟ್ಟು ಶಿಂಷಾ, ಅದಾದ್ಮೇಲೆ ಬಂದ್ಬಿಟ್ಟು ತಮಿಳ್ನಾಡಲ್ಲಿರೋ ನಮ್ಮ ಶ್ರೀರಂಗಂ ದೇವಸ್ಥಾನ. ಈ 3 ದೇವಸ್ಥಾನಗಳಲ್ಲಿ ಏನು ಒಂದು ಹಿಸ್ಟ್ರಿ ಇದೆ ಅಂತ ಅಂದ್ರೆ, ಶ್ರೀರಂಗಪಟ್ಟಣದಲ್ಲಿ ನಾವು ಗೋಪುರದಿಂದ ಈಚೆ ನಿಂತ್ಕೊಂಡು ನೋಡಿದ್ರೆ ದೇವರ ಎದೆಯ ಮೇಲ್ಗಡೆ ಭಾಗ ಕಾಣಿಸುತ್ತೆ. ಅದಾದ್ಮೇಲೆ ನಮ್ಗೆ ಶಿಂಷಾದಲ್ಲಿ ನಾವು ಗೋಪುರದಿಂದ ಈಚೆ ನೋಡಿದ್ರೆ ಎದೆಯ ಭಾಗದಿಂದ ಸೊಂಟದ ಭಾಗವರೆಗೆ ರಂಗನಾಥ ಸ್ವಾಮಿ ಕಾಣಿಸ್ತಾರೆ. ಅದೇ ಶ್ರೀರಂಗಂ ಅಲ್ಲಿ ನಾವು ಗೋಪುರದಿಂದ ಈಚೆ ನಿಂತ್ಕೊಂಡು ನೋಡಿದಾಗ ಕಾಲಿನ ಭಾಗ ಅಂದ್ರೆ ಪಾದದ ಭಾಗ ಕಾಣಿಸುತ್ತೆ. ಈ ದರ್ಶನನ ಮಾಡಿದ್ರೆ ಪಾಪ ಕರ್ಮಗಳಿಗೆ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಶುದ್ಧಿ ಆಗುತ್ತೆ, ಒಂದು ಮೋಕ್ಷ ಸಿಗುತ್ತೆ. ಅಂಡ್ ಮಾಡಿದ ಪಾಪ ಕರ್ಮಗಳಲ್ಲಿ ಒಂದು 10ರಷ್ಟು ಕಮ್ಮಿ ಆಗುತ್ತೆ.
ನಮ್ಮ ಪಾಪ ಕರ್ಮಗಳು. ಇದು ಬಂದು ನಂದು 3ನೇ ವರ್ಷ ನಾವು ಮಾಡ್ತಾ ಇರೋದು. ಈ ಲಾಸ್ಟ್ 3 years ಇಂದನೂ ನಾನು ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಒಬ್ನೇ ಮಾಡಿದ್ದೆ, ಅದ್ರ ಲಾಸ್ಟ್ ಇಯರ್ ಅಭಿ ಅಂತ ಇದ್ರು, ಅದ್ರ ಲಾಸ್ಟ್ ಇಯರ್ ಒಬ್ನೇ ಮಾಡಿದ್ದೆ. 16ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. 16ರಿಂದ ನೆಕ್ಸ್ಟ್ Jan 14th ತನಕನೂ ಈ ಧನುರ್ಮಾಸ ಇರುತ್ತೆ. ಸೊ ಧನುರ್ಮಾಸದಲ್ಲೇ ಏನಕ್ಕೆ ಮಾಡಬೇಕು ಅಂದ್ರೂ ಅದಕ್ಕೂ ಒಂದು ಕತೆ ಇದೆ. ಧನುರ್ಮಾಸದಲ್ಲಿ ದೇವರುಗಳೆಲ್ಲ ನಮ್ಮ ದೇವಸ್ಥಾನಕ್ಕೆ ಹೋಗಿ ನಾವೇನಾದ್ರೂ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ದೇವರು ಪ್ರಸನ್ನ ಕಾಲದಲ್ಲಿ ತಥಾಸ್ತು ಅಂತಾನೆ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾನೆ ಅನ್ನೋದು ಒಂದು ಈ ಧನುರ್ಮಾಸದ ಒಂದು ಪ್ರತೀತಿ. ಇವಾಗ ನೀವು ನೋಡ್ದಂಗೆನೆ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸಿಕ್ಕಾಪಟ್ಟೆ ಅಂದರೆ ಆ್ಯಕ್ಚುಲಿ ನಾನು ಹೇಳ್ದಂಗೆನೆ ಇವಾಗ ನೋಡಿ ಕ್ರೌಡ್ ಆಲ್ರೆಡಿ ಶಿಮ್ಷಾದಲ್ಲಿ ತುಂಬೋಗ್ಬಿಟ್ಟಿರ್ತಾರೆ. ಟಿ ಅವರು, ಬಸ್ ಅವರು. ಇವಾಗ ನಾವು ಅಲ್ಲೇ ಕ್ಯೂ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ವಿ. ಇವಾಗ ಆಲ್ರೆಡಿ ಪ್ಯಾಕೇಜಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ. ಪ್ಯಾಕೇಜಸ್ ಹೆಂಗೆ ಅಂತ ಅಂದ್ರೆ ನಿಮಗೆ 3,000 ರೂಪಾಯಿಗೆ ಬ್ಯಾಂಗ್ಳೂರಿಂದ, KR ಪೇಟೆಯಿಂದ, KR ನಗರದಿಂದ, ಮೈಸೂರಿಂದ, ಇನ್ನ ಬೇರೆ ಬೇರೆ ಕಡೆಯಿಂದ ಎಲ್ಲ ಪ್ಯಾಕೇಜ್ ಟ್ರಿಪ್ಗಳನ್ನ ಆರ್ಗನೈಸ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅದ್ಭುತವಾಗಿರುತ್ತೆ. ಅಂದರೆ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು ಪ್ಲಸ್ ಇನ್ನೂ ಒಂದು ನಮ್ಮ ಒಂದು ಎಬಿಲಿಟಿನ ಗಾಡಿ ಮೇಲೆ ಕೂತ್ಕೊಂಡು ಓಕೆ ಒಂದು ದಿನ 3 ದೇವಸ್ಥಾನ ಅರೌಂಡ್ 800 ಕಿಲೋಮೀಟರ್ಸು ರೈಡ್ ಮಾಡೋವಂಥದ್ದು ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ನಮ್ಮ ಒಂದು ಕೆಪಾಸಿಟಿನ ನಾವೇ ಕಂಡ್ಕೊಬೋದು. ಅದಕ್ಕೆ ಪ್ರತಿ ವರ್ಷವೂ ಕೂಡ ಮಾಡ್ತೇವೆ. ಆ್ಯಕ್ಚುಲಿ ಈ ವರ್ಷ ಒಂದು ಸ್ವಲ್ಪ ಬೇಗನೆ ಶುರು ಮಾಡಿದ್ವಿ. ಯಾವಾಗಲೂ ನಾವು 1-2 ವಾರ ಅಥವಾ 1 ವಾರ 15 ದಿನ ಆದ ಮೇಲೆ ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ವಿ. ಈ ಸಲ 2ನೇ ದಿನಕ್ಕೆ ಮಾಡ್ತಾ ಇದ್ದೀವಿ. ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ, ನೋಡ್ತಾ ಇರೋ ನಿಮಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವಾಗ ಟುವರ್ಡ್ಸ್ ಶಿಮ್ಷಾ. ಈ ಥರ ದಾರಿನಲ್ಲಿ ಹೋಗೋದಕ್ಕೆ ತುಂಬ ಖುಷಿಯಾಗುತ್ತೆ. ಈ ಕಡೆನೂ ಗ್ರೀನರಿ, ಆ ಕಡೆನೂ ಗ್ರೀನರಿ, ಮಧ್ಯ ರೋಡು, ಶೇಡು. ಸೂಪರ್ ಆಗಿದೆ ರೋಡ್ ಮಾತ್ರ, ಅದ್ಭುತವಾಗಿದೆ. ಲಾಸ್ಟ್ ಟೈಮ್ ಬರಬೇಕಾದ್ರೆ ಎಲ್ಲ ಊಸ್ಟ್ ಎಲ್ಲ ಎಕ್ಕುಟ್ಟೋಗ್ಬಿಟ್ಟಿತ್ತು ರೋಡ್ ಮಾತ್ರ. ಇವಾಗ ಹೊಸ ತಾರು ಇವಾಗ 18,778 ಕಿಲೋಮೀಟರ್ ಓಡಿದೆ. ಹತ್ತತ್ರ 2 ವರ್ಷ ಆಗ್ತಾ ಬರ್ತಿದೆ ಅಷ್ಟೇ. ಈ ರೈಡ್ನ ನಾನು ಎಷ್ಟೋ ಅನ್ಕೊಂತಾ ಇದ್ದೆ, ನಾನು ಒಬ್ಬನೇ ಮಾಡಬೇಕು, ನನ್ನ ಜೊತೆ ಯಾರು ಇರಬಾರ್ದು, ನಾನು ಫ್ರೀ ಬರ್ಡ್ ಆಗಿ ಹೋಗ್ಬೇಕು ಅಂತ. ಆದರೆ ಯಾವಾಗ್ಲೂ ನನ್ನ ಜೊತೆ ಒಬ್ರು ಇದ್ದೇ ಇರ್ತಾರೆ. ಈ ವಿಕ್ರಮ ಬೇತಾಳ ಅಂತ ಒಂದು ಸೀರೀಸ್ ನೋಡ್ತಾ ಇರ್ತೀರ. ಸೊ ಆ ಥರ ನನ್ನ ಬೆನ್ನಿಗೆ ಅವ್ರು ಕಟ್ಕೊಂಡವ್ರು ಅಥವಾ ಅವ್ರ ಬೆನ್ನಿಗೆ ನಾನು ಕಚ್ಕೊಂಡ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ನನ್ನ ಗುರು ಅವ್ರಿಗೆ ನಾನು ದಾರಿ ದೀಪ. ಏನಕ್ಕೆಂದ್ರೆ ಇವಾಗಲೂ ನಾನೇ ಮುಂದೆ ಹೋಗ್ತಾ ಇರೋದು, ಅವ್ರು ಹಿಂದೆ ಬರ್ತಾ ಇದ್ದಾರೆ. ಇದೇ ಥರನೇ ಕಂಟಿನ್ಯೂ ಮಾಡೋಣ. ಇವಾಗ 3ನೇ ವರ್ಷ, ಇನ್ನು 30 ವರ್ಷ. ನೋಡಿ 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 ಇವರು ನನಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾ ಇರೋದು ನೋಡಿ. ಓ ಕರೆಕ್ಟ್, ನಮ್ಗಿನ್ನ 110 ತನಕ. ಆ್ಯಕ್ಚುಲಿ ಇವತ್ತಿನ ಸ್ಪೀಡ್ ಲಿಮಿಟ್ ಬಂದ್ಬಿಟ್ಟು ನಂದು 110 ಇದೆ. ಇವಾಗ E20 ಪೆಟ್ರೋಲ್ ಅಂತ ಎಲ್ಲ ಬರ್ತಾ ಇದೆ. ಈ ಥರ ಹೊಗೆ ಬಿಡೋರಿಗೆ E20 ಪೆಟ್ರೋಲ್ ಹಾಕಬೇಕು. ಈಗ ಈ ಥರ ಪೆಟ್ರೋಲ್ ಬರ್ತಾ ಇದೆ, E20 ಪೆಟ್ರೋಲ್. ಹೆಂಗೆ ಸರ್ ಇದು? ಈ ಥರ ಆದರೆ ಹೆಂಗೆ ಸರ್? ಈ ಮಟ್ಟಕ್ಕೆ ಪೊಲ್ಯೂಷನ್ ಆಗ್ತಾ ಇದೆಯಲ್ಲ. ಇನ್ನೇ ನಾವು ಮಳವಳ್ಳಿ ಎಂಟ್ರಿ ಆಗ್ತಾ ಇದ್ದೀವಿ. ಬಸ್ ಬರ್ತೈತೆ ಅಂತ ಹೇಳತ್ತಾನೆ. ನೋಡಿದ್ರ ಎಷ್ಟು ಸ್ವಾರ್ಥಿ ಆಗ್ಬಿಟ್ಟಿದ್ದೀರಾ. ನಾವು ಮಧ್ಯರಂಗ ಶಿಮ್ಷಾದಲ್ಲಿದ್ದೀವಿ. ಸೊ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ನಾವು ಹೋಗಿದ್ ಕಡೆ ಎಲ್ಲ ಏನಾದ್ರು ಒಂದು ಮಾಡ್ತೀವಿ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ಡೋರ್ ಇಂದ ಹೆಂಗೋ ಎಕ್ಸಿಟ್ ಇಂದ ಎಂಟ್ರಿ ತಗೊಂಡು 200 ರೂಪಾಯಿ ಹೆಂಗೋ ಒಂದು ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇದೆ, ಸಿಕ್ಕಾಪಟ್ಟೆ. ಆಕ್ಚುಲಿ ಇದು ಬಂದು 2nd ಡೇ. ಸೊ ನಾವು ಇವಾಗ ದರ್ಶನ ಆಗಿ ಇವಾಗ ಇಲ್ಲಿಂದ ಟುವರ್ಡ್ಸ್ ಬೈಪಾಸ್ ರೋಡ್ ಇಂದ ಹೋಗ್ತಾ ಇದೀವಿ. ಬೈಪಾಸ್ ರೋಡ್ ಅಲ್ಲಿ ಎಲ್ಲಾದ್ರೂ ಒಂದು ತಿಂಡಿಗೆ ಸ್ಟಾಪ್ ಹಾಕಿ ಅಲ್ಲಿಂದ ಟುವರ್ಡ್ಸ್ ಕೊಳ್ಳೇಗಾಲ, ನಾಮಕ್ಕಲ್ಲು, ಶ್ರೀರಂಗಮ್. ಸೊ ಈ ತರ ಪ್ಲಾನ್ ಮಾಡ್ಕೊಂಡಿದೀವಿ. ಆಕ್ಚುಲಿ ಅಲ್ಲಿ ತನಕನೂ ಕ್ಯೂ ಇದೆ. ಅಂಡ್ ನಾವು ಗೊತ್ತಲ್ಲ, ಎಲ್ಲೇ ಹೋದ್ರೂ ಏನಾದ್ರೂ ಒಂದು ಚಿಕ್ಕದಾಗಾದ್ರೂ ಜುಗಾಡ್ ಅಂತೂ ಮಾಡೇ ಮಾಡ್ತೀವಿ. ಸೊ ಆ ತರ ಜುಗಾಡ್ ಮಾಡಿ ಫೈನಲಿ ದರ್ಶನ ಮಾಡ್ಕೊಂಡು ಫ್ರಂಟ್ ರೋ ನಲ್ಲಿ ಕೂತ್ಕೊಂಡು ಪೀಸ್ ಆಗಿ ದೇವ್ರನ್ನ ನೋಡ್ಕೊಂಡು 3-4 ನಿಮಿಷ ಕೂತಿದ್ವಿ. ಸೂಪರ್ ಆಗಿ ದರ್ಶನ ಆಯ್ತು. ಸೊ ಇಲ್ಲಿಂದ ಇವಾಗ ಟುವರ್ಡ್ಸ್ ಶ್ರೀರಂಗಮ್. ಸೊ ಲೆಟ್ಸ್ ಗೋ. ಗೋಪುರ ಮೋಡಲ್ ಸಿಗೋಣ. ಚೆನ್ನಾಗಾಯ್ತು ದರ್ಶನ ಮಾತ್ರ, ಅದ್ಭುತವಾಗಾಯ್ತು. ನೋಡಿ, ನಾನು ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ತೋರಿಸ್ದೆ. ಸೊ ಶಿಮ್ಷಾದಲ್ಲೂ ಕಾವೇರಿ ನದಿ ಇದೆ. ಕಾವೇರಿ ನದಿ ಇದ್ರದ್ದು ಕತೆ ನಾನು ಹೇಳ್ತೀನಿ. ಕಾವೇರಿ ನದಿ ಕತೆನೂ ಒಂದಿದೆ, ಅದ್ರದ್ದು ಕತೆ ನಾನು ಹೇಳ್ತೀನಿ. ನೋಡಿ ಅಷ್ಟು ದೇವಸ್ಥಾನದ ಅಷ್ಟು ದೂರದಿಂದನೂ ಇಲ್ಲಿ ತನಕನೂ ಯಪ್ಪ. ನಾನು ಹೇಳ್ತಾ ಇದ್ದೀನಿ, ಯಾವ್ದಾದ್ರು ಫಾಸ್ಟ್ ಫುಡ್ ಅಲ್ಲಿ ತಳ್ಳ ಗಾಡಿನಲ್ಲಿ ಯಾವ್ದಾದ್ರು ಹಾಕಿರ್ತಾರಲ್ಲ ಫುಡ್, ಅಲ್ಲಿ ಮಾಡ್ಕೊಂಡು ಹಂಗೆ ಬೇಗ ಹೋಗ್ಬಿಡೋಣ ಅಂತ. ಏನಕ್ಕೆ ಹೋಟ್ಲಿಗೆಲ್ಲ ಹೋದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡುತ್ತೆ. ಆಮೇಲೆ ನಾವು ಅಷ್ಟೊಂದು ಡಿಗ್ನಿಫೈಡ್ ಪ್ರೊಫೆಷ್ನಲ್
ರೈಡರ್ಸ್ ಅಲ್ಲ ನಾವು ಇಲ್ಲಿ ಕೂತ್ಕೊಂಡ್ರು ತಿಂತೀವಿ, 5 ಸ್ಟಾರ್ ಹೋಟ್ಲಲ್ಲೂ ಕೂತ್ಕೊಂಡ್ರು ತಿಂತೀವಿ. ನಾವ್ ಎಲ್ಲದಕ್ಕೂ ರೆಡಿ ಸೆಟ್ ಅಂಡ್ ಗೋ ತರ. ಎಲ್ಲರೂ ಇರ್ತಾರೆ, ಅಯ್ಯೋ ಇಂಥ ಹೋಟ್ಲನಲ್ಲಿ ನಾವ್ ಯಾರಪ್ಪ ತಿಂತೀವಿ, ನಾವ್ ತಿನ್ನಲ್ಲ ಹಂಗೆ ಹಿಂಗೆ ಅಂತ. ಆ ತರದವ್ರು ಅಲ್ಲೇ ಇರ್ತಾರೆ. ನಾವು ಅಲ್ಲಿರೋರಲ್ಲ, ನಾವು ಇಲ್ಲೇ ಇರೋರು. ಫ್ರಮ್ ನೆಕ್ಸ್ಟ್ ಇಯರ್ ಅಂದ್ರೆ ಇನ್ನೊಂದು 2-3 ಮಂತ್ಸ್ ಅಲ್ಲಿ ರಿನೋವೇಟ್ ಆಗಿ ಆ ದೇವ್ರದ್ದು ಗರ್ಭಗುಡಿನಲ್ಲಿ ಏನ್ ಇಟ್ಟಿದ್ದಾರೆ ಆ ದೇವ್ರನ್ನ, ಅದು ಹಿಂದೆಗಡೆ ದೇವಸ್ಥಾನ ಕನ್ಸ್ಟ್ರಕ್ಟ್ ಆಗ್ತಾ ಇದೆ, ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ಹೊಸ ದೇವಸ್ಥಾನದಲ್ಲಿ ನಾವು ದರ್ಶನ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ ಮಧ್ಯರಂಗ. ನಾನು ಅವಾಗ್ಲೇ ಹೇಳ್ದಂಗೆನೆ ಮಧ್ಯರಂಗ ಅಂತ ಅಂದ್ರೆ ಏನು ಅಂದ್ರೆ, ಗೋಪುರದಿಂದ ಈಚೆ ಕಡೆ ಭಾಗದಿಂದ ನಾವೇನಾದ್ರೂ ನಿಂತ್ಕೊಂಡು ನೋಡಿದ್ರೆ ಎದೆಯ ಭಾಗದಿಂದ ಕಾಲಿನ ಭಾಗದವರೆಗೆ ಕಾಣಿಸುತ್ತೆ ಅನ್ನೋ ಒಂದು ಪ್ರತೀತಿ. ವಿ ಆರ್ ಹಂಟಿಂಗ್ ಫಾರ್ ಬ್ರೇಕ್ಫಾಸ್ಟ್. ಸೊ ಲೆಟ್ಸ್ ಗೋ. ಇವಾಗ ಕೊಳ್ಳೇಗಾಲ ಬೈಪಾಸ್ ಅಲ್ಲಿ ಹೋಗ್ತಾ ಇದೀವಿ. ಈಗ ಎಕ್ಸಾಕ್ಟ್ ಆಗಿ ನಮ್ಗೆ 260 ಕಿಲೋಮೀಟರ್ ಇದೆ. 4 ಗಂಟೆ 48 ನಿಮಿಷಕ್ಕೆ ರೀಚ್ ಆಗೋದು ಅಂತ ಇತ್ತು. ಇವಾಗ 4 ಗಂಟೆ 42 ನಿಮಿಷಕ್ಕೆ ರೀಚ್ ಆಗೋದು ಅಂತ ಇದೆ. ಅರೌಂಡ್ 1-1.5 ಗಂಟೆ. ನಮ್ ಪ್ಲಾನಿಂಗ್ ಇದ್ದಿದ್ದು 3 ಗಂಟೆಗೆಲ್ಲ ರೀಚ್ ಆಗ್ಬಿಡ್ಬೇಕು, ಈಚೆ ಬಂದ್ಬಿಡ್ಬೇಕು. 3 ಗಂಟೆಗೆ ಅಲ್ಲಿದ್ದು ಈಚೆ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಒಂದು 4-4:30ಗೆಲ್ಲ ಹೊರಟ್ರೆ ಒಂದು 12ಗೆಲ್ಲ ಮನೇಲಿ ಇರ್ಬೋದು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಲ್ಲ ನೀವೇನೆ, ರಶ್ಶು ಒಂದು. ಆಮೇಲೆ ಟೈಮ್ ಏನು ನಾವೇನು ತುಂಬ ವೇಸ್ಟ್ ಏನು ಮಾಡ್ತಾ ಇಲ್ಲ, ಎಲ್ಲೆಲ್ಲ ಆಗೋದು ಅಲ್ಲೇ ಚಕ್ ಅಂತ ಹೊರಡ್ತಾ ಇದೀವಿ. ದೇವರು ಯಾವಾಗ ದರ್ಶನ ಕೊಡಬೇಕು ಅವಾಗ್ಲೇನೆ ಕೊಡೋದು. ಹನ್ನೂರಿಂದ ರೈಟಿಗೆ ತಗೊಂಡು ಇದು ಬಂದು ಆಕ್ಚುಲಿ ರಾಮಾಪುರ ರೋಡು. ಲಾಸ್ಟ್ ಇಯರ್ ನಾನು ಮತ್ತೆ ಅಭಿಬ್ರೋ ಹೋಗ್ಬೇಕಾದ್ರೆ ಇದೇ ರೋಡಲ್ಲೇ ಹೋಗಿದ್ದು. ಫುಲ್ ಕೆಟ್ಟ ಹೋಗಿತ್ತು ರೋಡ್. ಮತ್ತೆ ರೋಡೇ ಇಲ್ಲ, ಅದೇ ಪರವಾಗಿಲ್ಲ, ಅದಕ್ಕಿಂತನೂ ಕಚ್ಚಡವಾಗಿತ್ತು. ಲಾಸ್ಟ್ ಟೈಮ್ ಆ ಕಡೆಯಿಂದ ಮಹದೇಶ್ವರ ಬೆಟ್ಟದಿಂದ ಬಂದಿದ್ದು. ಈ ವರ್ಷ ಓಕೆ ಇಲ್ಲಿ ತನಕ ಬಂದಿದ್ದೀನಿ. ಹನ್ನೂರಿಂದ ಒಂದು 4-5 ಕಿಲೋಮೀಟರ್ಸ್ ಮುಂದೆ ಬಂದಿದ್ದೀವಿ, ಪರವಾಗಿಲ್ಲ. ಬಟ್ ಮುಂದೆ ಅಂತೂ ಫುಲ್ ಕಿತ್ತೋಗಿತ್ತು ಗುರು, ಸಿಕ್ಕಾಪಟ್ಟೆ ಹಾಳಾಗಿತ್ತು. ಇವಾಗ ಹೆಂಗಾಗಿದೆ ಏನು ಅಂತ ಗೊತ್ತಿಲ್ಲ. 79 ಕಿಲೋಮೀಟರ್ಸ್ ಇದೇ ರೋಡು. ಅದಾದ್ಮೇಲೆ ಮೋಸ್ಟ್ಲಿ ಸ್ಟೇಟ್ ಹೈವೇ ಅನ್ಸುತ್ತೆ, ಅಲ್ಲಿ ಲೆಫ್ಟಿಗೆ ತಗೊಂಡು. ಆಲ್ಮೋಸ್ಟ್ ಇವಾಗ ಟೂರಿಸ್ಟ್ಗಳು ಈ ಶ್ರೀರಂಗ ರೈಡ್ ಮಾಡ್ತಾ ಇರೋರು 2 ಕಡೆ ಇವಾಗ ಡಿವೈಡ್ ಆಗ್ತಾರೆ. ಆಕ್ಚುಲಿ ಒಂದು ಈ ಕಡೆ ರಾಮಾಪುರ ರೋಡಿಂದ ಬರ್ತಾರೆ, ಒಂದು ಆ ಕಡೆ ಮಹದೇಶ್ವರ ಬೆಟ್ಟದಿಂದ ಬರ್ತಾರೆ. ಎಲ್ಲಿ ನಮ್ಮ ಸರ್ರು ಕಾಣಿಸ್ತಾ ಇಲ್ಲ. ಒನ್ ಆಫ್ ದಿ ಬೆಸ್ಟ್ ಡಿಸಿಷನ್ ಇವತ್ತು ನಾವು ತಗೊಂಡಿದ್ದೇನು ಅಂತ ಅಂದ್ರೆ ಈ ರೋಡ್, ರಾಮಾಪುರ ರೋಡ್ನ ತಗೊಂಡಿದ್ದು. ಆಲ್ರೆಡಿ ನಾವು 20 ಮಿನಿಟ್ಸ್ ಬೀಟ್ ಮಾಡಿದ್ದೀವಿ. 4:48 ಅಂತ ಇತ್ತು, 4:28ಗೆ ಬಂದಿದೆ. ಇವಾಗ ಅರ್ಧ ಗಂಟೆ 3/4 ಅವರ್ ಮ್ಯಾಪ್ನ ಬೀಟ್ ಮಾಡ್ಬೋದು. ಬಟ್ 1 ಅಥವಾ 2 ಸ್ಟಾಪ್ ಇದ್ದೇ ಇರುತ್ತೆ, ಯಾಕಂದ್ರೆ ಸಿಕ್ಕಾಪಟ್ಟೆ ರ್ಯಾಶು ಅಥವಾ ಅರ್ಜೆಂಟಲ್ಲೆಲ್ಲ ಹೋಗಲ್ಲ, ಆ ಥರ ಇತ್ತು ರೋಡು. ಮೋಸ್ಟ್ಲಿ ಇಲ್ಲಿಗೆ ಲಾಸ್ಟ್ ಆಗಿದೆ. ಹಿಂಗೇನೆ ಆಲ್ಮೋಸ್ಟ್ ಆ ಎಂಟ್ರಿಯಿಂದ ಹಿಂಗೇನೆ ಇದೇ ತರನೇ ಧೂಳು ರೋಡು. ಪರವಾಗಿಲ್ಲ, ಒಂದ್ ಸ್ವಲ್ಪನಾದ್ರೂ ಮಣ್ಣು ಹಾಕವ್ರ ಅಥವಾ ಮೇಲ್ಗಡೆಯಿಂದ ಕುಸ್ತಿರೋದ ಗೊತ್ತಿಲ್ಲ. ಇದು ಇದಕ್ಕಿಂತನೂ ವರ್ಸ್ಟ್ ಆಗಿತ್ತು ರೋಡು. ಅದ್ ಯಾವ ಬಾಯಲ್ಲಿ ಹೇಳದ್ನೋ, ನನ್ ಬಾಯೇ ಸರಿ ಇಲ್ವೋ. ಇವಾಗ ಏನಾದ್ರು ಹಿಂದೆ ಕಡೆ ಅವ್ರಿಗೆ ನನ್ನ ಮುಖ ತೋರ್ಸಿದ್ರೆ ಮುಗಿದೋಯ್ತು. ಅಲ್ಲಿಂದನೂ ಹೇಳ್ಕೊಂಬಂದೆ, ನೋಡಿದ್ರ ನಾನು ಹೇಳಿದ್ದಕ್ಕೆ ಹಿಂಗೆ ಬಂದ್ರಿದ್ದು ಹಂಗೆ ಹಿಂಗೆ ಅಂತ. ಅಯ್ಯೋ, ಈಗ ಹಾಕೊಂಡು ರುಬ್ತಾರೆ ನಮ್ಮನ್ನ. ಲೈಫ್ ಅಂದ್ರೆ ಹಿಂಗೇನೆ ಅಲ್ವಾ, ಎಲ್ಲ ಸ್ಮೂತ್ ಆಗಿ ಹೋಗ್ತಾ ಇದ್ರೆ ಮಜಾ ಬರಲ್ಲ. ಅಪ್ಸ್ ಅಂಡ್ ಡೌನ್ಸ್ ಇರ್ಲೇಬೇಕು. ಅವಾಗ್ಲೇನೆ ಒಂದು ಚಾಲೆಂಜ್ ತಗೊಂಡು ಚಾಲೆಂಜಿಂಗ್ ಆಗಿ ಮೇಲ್ ಬರ್ಬೋದು. ಸ್ಟ್ರೈಟ್ ಲೈನ್ ಇರಬಾರ್ದು ನನ್ನ ಪ್ರಕಾರ, ಯಾವಾಗ್ಲೂ ಸ್ಟ್ರೈಟ್ ಲೈನ್ ಇರಬಾರ್ದು. 12 ಗಂಟೆಗೆ ಮನೆಗೆ ಬರ್ತೀನಿ ನೈಟು ಅಂತ ಹೇಳಿದೀನಿ. ಮನೆಗೆ ಹೋಗ್ಲಿಲ್ಲ ಅಂದ್ರೆ ಹಳೇದ್ ನಂದೊಂದು ಬುಲೆಟ್ ಸೈಲೆನ್ಸರ್ ರೆಡಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕೋತಿಗಳನ್ನೆಲ್ಲ ನೋಡಿದಾಗ ನನಗೆ ಒಂದು ಕತೆ ನೆನಪಾಗುತ್ತೆ. ಇದನ್ನ ನಮ್ಮ ಹಾಸ್ಯ ದಿಗ್ಗಜ ಪ್ರಾಣೇಶ್ ಅಂತ ನಮ್ಮ 90s ಕಿಡ್ಸ್ಗಳಿಗೆಲ್ಲ ಗೊತ್ತು. ಇವಾಗೆಲ್ಲ ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತ ಬಂದಿದೆ, ಅದಕ್ಕೆಲ್ಲ ಅಪ್ಪ ಪ್ರಾಣೇಶ್ ಅವರು. ಅವರೊಂದು ಯಾವ್ದೋ ಒಂದು ಕಾಮಿಡಿ ಶೋನಲ್ಲ ಅಥವಾ ಸ್ಟೇಜ್ ಪ್ರೋಗ್ರಾಮ್ ಅಲ್ಲ ಏನೋ ಹೇಳಿರೋದು. ಕೋತಿಗಳನ್ನ ಅವರು ಈ ಮಕ್ಕಳುಗಳಿಗೆ ಹೋಲಿಸ್ತಾರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ರೋಡ್ ಸಾಗ್ಲಿ ಅಂತ ನಾನು ನಿಮಗೆ ಹೇಳ್ತಾ ಇರೋದು ಕತೆನ. ಈ ಕೋತಿಗಳು ಕಾಡಿನ ಕೋತಿಗಳಲ್ಲ. ಇದು ಎಲ್ಲೋ ಈ ಚಾಮುಂಡಿ ಬೆಟ್ಟದಲ್ಲೋ ಅಥವಾ ಮಹದೇಶ್ವರ ಬೆಟ್ಟದಲ್ಲೋ ಅಲ್ಲಿ ಹಿಡ್ದಿರುವಂತಹ ಕೋತಿಗಳು. ಕಾಡಲ್ಲಿ ಎಲ್ಲಿ ಫುಡ್ ಸಿಗುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ಯಾವಾಗ್ಲೂ ಹಿಂಗಂದೇನೆ ಅಭ್ಯಾಸ. ಸೊ ಹಿಂಗಂದ್ರೆ ಯಾರಾದ್ರೂ ಕೊಡ್ತಾರೆ, ಅದನ್ನ ತಿನ್ಕೊಂಡು ಆರಾಮಾಗಿ ಇರೋಣ ಅನ್ನೋ ಕೋತಿಗಳಿದು. ಇದನ್ನ ಮಕ್ಳಿಗೆ ಏನು ಹೋಲಿಸ್ತಾರೆ ಅಂದ್ರೆ, ಈ ಕೋತಿಗಳು ಪ್ರೈವೇಟ್ ಸ್ಕೂಲ್ ಕೋತಿಗಳು, ಅಂದ್ರೆ ಪ್ರೈವೇಟ್ ಸ್ಕೂಲ್ ಮಕ್ಳುಗಳು ಅಂತ. ಸೊ ಗೌರ್ಮೆಂಟ್ ಸ್ಕೂಲ್ ಮಕ್ಳುಗಳು ಹೆಂಗಿರ್ತಾರೆ ಅಂದ್ರೆ, ಅವ್ರಿಗೆ ಹಿಂಗಂದ ಅಭ್ಯಾಸನೇ ಇಲ್ಲ. ಅವ್ರಿಗೇನಿದ್ರು ಏಕ್ಮಾರ್ ದೋತು ಕೂಡ ಎಲ್ಲಿ ಮಾತಾಡ್ಬೇಕು ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತು. ಬ್ಯಾಕ್ ಪೆಂಚರ್ಸ್ ಆಗಿರ್ತಾರೆ. ಕಾಡು ಕೋತಿಗಳಿಗೆ ಎಲ್ಲೆಲ್ಲಿ ಫುಡ್ಗಳು ಸಿಗುತ್ತೆ ಪ್ರತಿಯೊಂದು ಗೊತ್ತಿರುತ್ತೆ. ಅವರು ಈ ಕಡೆ ರೋಡ್ ಬರೋದೇ ಇಲ್ಲ. ಹಾಗೇನೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿದ್ರೆ ಅವ್ರಿಗೆ ಈ ಕುದುರೆಗೆ ಹಿಂಗ್ ಕಟ್ಟಿರ್ತಾರಲ್ಲ ಅಷ್ಟೇ, ಅವ್ರಿಗೆ ಗೊತ್ತಿರೋದು, ಬೇರೆ ಏನು ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ತುಂಬಾ ಅಫಿಷಿಯಲ್ ಆಗಿದ್ರೆ ಏನಾಗ್ತಾರೆ ಗೊತ್ತಾ, ಒಬ್ಬ ಬಾಸ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಬೆಂಚರ್ಸ್ ಅಥವಾ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಏನಾಗ್ತಾರೆ ಗೊತ್ತಾ, ಅಂತ ಅವ್ರಿಗೆ ಬಾಸ್ ಆಗ್ತಾರೆ. ಈ ದೊಡ್ಡ ಕತೆ ಹೇಳಿದ್ರು ರೋಡ್ಸ್ ಆಗ್ಲಿಲ್ವಲ್ಲ. ನೋಡ್ರಿ ಹೆಂಗಿದೆ, ಓಹೋ ಸೂಪರ್ ಆಗಿದೆ. 192 ಕಿಲೋಮೀಟರ್ಸ್ 4 hours. ಜ್ಯೂಸ್ ಬ್ರೇಕ್ ಹಾಕಿ ಹೊರಡ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು 1 ಗಂಟೆ 26 ನಿಮಿಷ. ಇನ್ನು 134 ಕಿಲೋಮೀಟ್ರು 4 ಗಂಟೆ 11 ನಿಮಿಷಕ್ಕೆ ರೀಚ್. ಒಂದು ಸ್ವಲ್ಪ ಗಾಡಿನ ಹಿಂಡುವ.
ಯಾಕಂದರೆ ನಾವು ಸೈಡ್ ಹೊಡೆದಿರೋ ಟಿಗಳು ಕಾರ್ಗಳು ಎಲ್ಲ ಪಾಸ್ ಆದವು. ಬೈಕ್ಗಳೆಲ್ಲ ಯಾವುದೂ ಇಲ್ಲ ಬಿಡಿ. ಇವಾಗೆಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಬೈಕ್ ರೈಡರ್ಸ್ಗಳು ಎಲ್ಲ ಕಾರಿಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಬೈಕ್ ರೈಡರ್ಸ್ ಅನ್ನೋದೇ ಕಾಣಿಸಲ್ಲ. ಇವಾಗೆಲ್ಲ ಏನಾಗ್ಬಿಟ್ಟಿದ್ದಾರೆ, ಟ್ರಾವೆಲರ್ಸ್ ಆಗ್ಬಿಟ್ಟಿದ್ದಾರೆ. ಅವ್ರು ಯಾರು ರೈಡರ್ಸ್ ಆಗಿಲ್ಲ, ಎಲ್ಲ ಕಾರಲ್ಲಿ ಟ್ರಾವೆಲ್, ಟಿನಲ್ಲಿ, ಬಸ್ ಅಲ್ಲಿ ಯಾವ ಶೋಕಿ ಗಾಡಿ ಹಿಡ್ಕೊಂತಾರ ಗೊತ್ತಿಲ್ಲ. 300-400 cc ಗಾಡಿ ಹಿಡ್ಕೊಂಡ್ಬಿಡ್ತಾರೆ. ಬೆನ್ನು ಮೂಲೆಗಳು ಇಳಿದೋಗ್ಬಿಟ್ಟಿರುತ್ತೆ ಅವ್ರಿಗೆಲ್ಲ. ತಗೊಂಡಿರೋ ತಕ್ಕನಂಗೆ ಗಾಡಿ ಓಡಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಮುಚ್ಕೊಂಡು ಗಾಡಿ ಸೇಲ್ ಮಾಡ್ಬಿಡ್ಬೇಕು. ರೋಡ್ ಅಂತೂ ಹೆಂಗಿದೆ ಅಂದ್ರೆ ಅಪ್ಪ ಮಸ್ತ್ ಮಲೈಕ ಸೂಪರ್ ಆಗಿದೆ ರೋಡ್ ಮಾತ್ರ. ನಾವು ಅಲ್ಲಿ ಜ್ಯೂಸ್ ಕುಡಿದು ಹೊರಟಾಗಿಂದ ಆಕ್ಚುಲಿ ಅದಕ್ಕಿಂತ ಹಿಂದೆಯಿಂದನೂ ಸೂಪರ್ ಆಗೈತೆ ರೋಡು. ಇನ್ನ 2 ಅವರ್ ತೋರಿಸ್ತಾ ಇದೆ ನಮ್ಗೆ. 103 ಕಿಲೋಮೀಟರ್ ಇದೆ. ಹಿಂಗೆ ರೋಡ್ ಏನಾದ್ರು ಇದ್ರೆ 1.5 ಅವರಲ್ಲೇ ರೀಚ್ ಆಗ್ಬಿಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪೆಟ್ರೋಲ್ ಸ್ಟಾಪ್ ಹಾಕ್ಬೇಕಲ್ವಾ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಅಲ್ಲೇ ಎಣ್ಣೆ ಹೊಡಿಸ್ಬೇಕಂತೆ. ಇಂಡಿಯನ್ ಆಯಿಲ್ನೇ ಹುಡುಕ್ತಾ ಇದೀವಿ. HP ಸಿಕ್ತು, ಭಾರತ್ ಸಿಕ್ತು, ಇನ್ನ ಒಂದು 2-3 ಸಿಕ್ತು. ಯಾವುದು ಬೇಡ, ಇಂಡಿಯನ್ ಆಯಿಲ್ಲೇ ಹಾಕಿಸ್ಬೇಕು ಅಂತ. ನಮ್ದು ಫ್ಯೂಲ್ ರೇಂಜ್ ಬಂದ್ಬಿಟ್ಟು 75 ಕಿಲೋಮೀಟರ್ ಇದೆ. ಆಕ್ಚುಲಿ ನೆನ್ನೆ ಹಾಕ್ಸಿದ್ ಬಂದು ನಾನು ಶೆಲ್ಲು 11 ಲೀಟರ್ 12 ಲೀಟರ್ ಏನೋ ಹಿಡಿತು ಗಾಡಿ. 317 ಕಿಲೋಮೀಟರ್ ಆಲ್ರೆಡಿ ಆಗಿದೆ. 28 ಆವ್ರೇಜ್ 28 ಕಿಲೋಮೀಟರ್ ಬಂದಿದೆ ಮೈಲೇಜು. ನಾನು ಕ್ಯಾಲ್ಕುಲೇಟ್ ಮಾಡೋದೇ 25 ಬರುತ್ತೆ ಮೈಲೇಜು ಅಂತ. ಎಲ್ಲರೂ ಹೇಳ್ತಾರೆ 30 ಬರುತ್ತೆ, 35 ಬರುತ್ತೆ, 40 ಬರುತ್ತೆ ಅಂತ. ಮೋಸ್ಟ್ಲಿ ಅವ್ರದ್ದು CT 100 ಬರ್ಬೋದು ಅಥವಾ ಪ್ಲಾಟಿನಾದಲ್ಲಿ ಬರ್ಬೋದು. ನಮ್ಮ ಗಾಡಿಗಳಲ್ಲಿ ಬರಲ್ಲ. ಐ ಡೋಂಟ್ ನೋ ಅವರು ಹೇಗೆ ಹೇಳ್ತಾರೆ ಅಂತ. ನನಗೆ ಸಾಕು ಗುರು, 25 ಬಂದ್ರೂ 400 cc ಇನ್ನೇನು ಬೇಕು ಗುರು. 25 ಮೈಲೇಜ್ ಬರ್ತಾ ಇದೆ. ಗಾಡಿ ನೋಡಿ ಎಷ್ಟೇ ಹೆಂಗೆ ಕೊಟ್ರು ಹೆಂಗೆ ನುಗ್ಗುತ್ತೆ ಅಂತ. ಆ್ಯಕ್ಚುಲಿ ಇದನ್ನ ನೋಡಿದ್ರೆ ಸರ್ರು ಹಾಕೊಂಡ್ಬಿಡ್ತಾರೆ. 110 ಸ್ಪೀಡ್ ಲಿಮಿಟು ನಮ್ಮದು. ಮೊಬೈಲ್ ಹೋಲ್ಡರ್ನ ಚೇಂಜ್ ಮಾಡಿಸ್ಬೇಕು ಆದಷ್ಟು ಬೇಗ. ನಮ್ಮ ಅಂಗಡಿಗೆ ಹೋಗಿ ಅಂದರೆ ನಮ್ಮ ಮೋಟೋಸೋಲ್ಸ್ಗೆ ಹೋಗಿ ಒಂದು ಮೊಬೈಲ್ ಹೋಲ್ಡರ್ ಒಂದು ಚೇಂಜ್ ಮಾಡಿಸ್ಬೇಕು. ಆ್ಯಂಡ್ ನಮ್ದು 2 ಮ್ಯಾಟ್ ಡಾಗು ಕೂಡ ಸರ್ವಿಸ್ಗೆ ಮೋಟೋಸೋಲ್ಸಲ್ಲೇ ಕೊಟ್ಟಿರೋದು. ಅದನ್ನು ಫಿಟ್ ಮಾಡೋಕ್ಕೆ ಹೋದಾಗ ಇದನ್ನು ಹಾಕಿಸ್ಕೊಂಡು ಬರಬೇಕು. ನಮ್ಮದು ಕಂಪ್ಲೀಟ್ ಬೈಕ್ ಸರ್ವಿಸ್ ಆಗಲಿ ಆಕ್ಸೆಸರೀಸ್ ಆಗಲಿ ಪ್ರತಿಯೊಂದನ್ನು ಕೂಡ ನಾನಂತೂ ನನ್ನ ಅಂಗಡಿನಲ್ಲೇ ತಗೊಳ್ಳೋದು, ಅಂದರೆ ನಮ್ಮ ಮೋಟೋಸೋಲ್ಸಲ್ಲೇ ತಗೊಳ್ಳೋದು. ನಮಗೆ ಸ್ನೇಹಿತರಾದ ಮಹೇಶ್ ಅಣ್ಣ ಇದ್ದಾರೆ, ತುಂಬ ಸ್ನೇಹಿತರಾದ ಶ್ರೇಯಸ್ ಅಣ್ಣ ಇದ್ದಾರೆ. ಶೋರೂಮಲ್ಲಿ ಏನು ಮಾಡ್ತಾರೆ ಗುರು, ಏನಂದ್ರೆ ಏನು ಮಾಡಲ್ಲ. ಅದಕ್ಕೆ ಶಿಸ್ತಾಗಿ ನಾವು ಮೋಟೋಸೋಲ್ಸಲ್ಲೇ ಇಂಜಿನ್ ಆಯಿಲ್ ಕೂಡ ಮೋಟೋಸೋಲ್ಸಲ್ಲೇ ಚೇಂಜ್ ಮಾಡೋದು. ಅದು ಪಕೆಲೋ ಲೂಬ್ರಿಕೆಂಟ್ಸ್. ನಾನು ಇಂಜಿನ್ ಆಯಿಲು ಕೂಡ ಈಗ ಸದ್ಯಕ್ಕೆ ಹಾಕಿರೋದು ಪಕೆಲೋನೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಯಾಕೆಂದರೆ ಒಂದು ಸಿಟಿನಲ್ಲಿ ಹೋಗ್ಬೇಕಾದ್ರಾಗ್ಲಿ ಈ ಥರ ಲಾಂಗ್ ಎಲ್ಲ ಹೋಗ್ಬೇಕಾದ್ರೆ ಇದ್ರದ್ದು ಹೀಟು ಕಾಲ್ಗೆ ಹೊಡೆಯುತ್ತೆ. ಪ್ಲಸ್ ಏನಾಗ್ಬಿಡುತ್ತೆ, ಒಂದು ಚಿಕನ್ ಲೆಗ್ ಪೀಸ್ ತರ ಆಗ್ಬಿಡುತ್ತೆ ನಮ್ಮ ಕಾಲು. ಇಂಜಿನ್ ನ ಕೂಲ್ ಆಗಿ ಇಟ್ಕೊಳ್ಳುತ್ತೆ. 2-3 ಸಾವಿರ ಆಕ್ಚುಲಿ ಈ ಗಾಡಿನಲ್ಲಿ ತುಂಬಾ ಜಾಸ್ತಿನೇ ಓಡಿಸ್ಬೋದು. ತುಂಬಾ ಚೆನ್ನಾಗಿದೆ. ಶ್ರೀರಂಗಂಗೆ ಎಂಟ್ರಿ ಆದ್ವಿ. ಈ ಬ್ರಿಡ್ಜ್ ಬಂತು ಅಂದ್ರೆ ಶ್ರೀರಂಗಮ್ಮೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಕಾವೇರಿ ನದಿ. ಆಕ್ಚುಲಿ ನದಿ ನೀರು ತುಂಬಾ ಕಮ್ಮಿ ಇದೆ. ಇದೇ ಕಾವೇರಿ ನದಿ. ನಾನು ಬೆಳಗ್ಗೆಯಿಂದಾನು ಅಥವಾ ವಿಡಿಯೋ ಸ್ಟಾರ್ಟಿಂಗ್ ಇಂದಾನು ಹೇಳ್ತಾ ಇದ್ದೀನಿ, ಶ್ರೀರಂಗಪಟ್ಟಣದಲ್ಲೂ ಕಾವೇರಿ ನದಿ ತೋರಿಸ್ತೆ, ಶಿವನ್ ಸಮುದ್ರದಲ್ಲೂ ಕಾವೇರಿ ನದಿ ತೋರಿಸ್ತೆ. ಫೈನಲ್ ನಮ್ಮ ಡೆಸ್ಟಿನೇಷನ್ ಶ್ರೀರಂಗಮಲ್ಲೂ ಕಾವೇರಿ ನದಿ ತೋರಿಸ್ತಾ ಇದ್ದೀನಿ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ 3 ದೇವಸ್ಥಾನಗಳು ಕಾವೇರಿ ನದಿಯ ದಡದಲ್ಲೇ ಇರುವಂತದ್ದು. ಇದು ಒಂದು ಪ್ರತೀತಿ. ಅಲ್ಲಿಂದ ಹರ್ಕೊಂಡ್ ಬಂದು ಶ್ರೀರಂಗಪಟ್ಟಣದಿಂದ ಶಿಂಷಾಯಿಂದ ತಮಿಳ್ನಾಡಿನ ಶ್ರೀರಂಗಂ ದೇವಸ್ಥಾನಕ್ಕೆ ಬರುತ್ತೆ. ಇನ್ನೇನು ಎಂಟ್ರಿ ಆದ್ವಿ ನಾವು. 2.9 ಕಿಲೋಮೀಟರ್ಸ್ ಇದೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್, ಯಾವ ಕಡೆ ಹೋಗೋದು, ಏನು ಮಾಡೋದು, ಏನು ಎತ್ತ ಅಂತ. ಆಮೇಲೆ ಇಲ್ಲೆಲ್ಲ ಎಷ್ಟು ಭಾಷಾಭಿಮಾನ ಅಂತ ಅಂದರೆ, ತಮಿಳಲ್ಲಿ ಬಿಟ್ಟು ಯಾವ ಲ್ಯಾಂಗ್ವೇಜಲ್ಲೂ ಹಾಕಲ್ಲ. ಇನ್ಕ್ಲೂಡಿಂಗ್ ಬೋರ್ಡನ್ನು ಕೂಡ ನೀವು ಎಲ್ಲೇ ನೋಡಿ, ಸುತ್ತಮುತ್ತ ಎಲ್ಲೇ ನೋಡಿ ಎಲ್ಲದನ್ನು ತಮಿಳಲ್ಲೇ ಇರುತ್ತೆ. ಇದನ್ನ ನಾವುಗಳೆಲ್ಲ ಕಲಿಬೇಕು. ಶ್ರೀರಂಗಂ ಸ್ಟ್ರೀಟ್ ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿ ಬನ್ನಿ, ನನ್ನ ಫ್ರೆಂಡ್ ಐತೆ ಇಲ್ಲಿ. ಆನೆ ಬಂತೊಂದಾನೆ ಸರ್. ಆನೆ ಬಾಲದಲ್ಲಿ ಕೂದಲೈತೆ, ಕಿತ್ಕೊಳ್ಳ ಉಂಗ್ರ ಮಾಡಿಸ್ಕೊಳಕ್ಕೆ. ಬನ್ನಿ ದೇವಸ್ಥಾನಕ್ಕೆ ಒಳಗೆ ಹೋಗೋಣ. ಶ್ರೀರಂಗಂ ದರ್ಶನ ಎಲ್ಲ ಆಗಿ ಬ್ಯಾಕ್ ಟು ಮೈಸೂರು. ಇಲ್ಲಿಂದ ಟೋಟಲ್ 335 ಕಿಲೋಮೀಟರ್ಸ್ ಇದೆ. 1 ಗಂಟೆ 56 ನಿಮಿಷಕ್ಕೆ ನಾವು ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ನಾನು ಮೈಸೂರಿಂದ ಪುನಃ ವಾಪಸ್ ನಂಜನಗೂಡಿಗೆ ಬರಬೇಕು. 2-2:30 ಆಗುತ್ತೆ ನಾನು ಬರೋದು ಮನೆಗೆ. ದರ್ಶನ ಎಲ್ಲ ಹೇಗಾಯ್ತು, ಏನು ಎತ್ತ ಅಂತ ಒಂದು ಸ್ವಲ್ಪ ಸಿಟಿ ಬಿಟ್ಟು ಮುಂದೆ ಹೋಗ್ತಾ ನಿಮ್ಮ ಹತ್ರ ಮಾತಾಡ್ತೀನಿ. ಸಿಟಿ ಜಂಜಾಟದಲ್ಲಿ ಆಗಲ್ಲ. ದರ್ಶನ ಅಂತೂ ಸೂಪರ್ ಆಗಿತ್ತು. 500 ರೂಪಾಯಿ ಪರ್ ಹೆಡ್, 1,000 ರೂಪಾಯಿ ಕೊಟ್ವಿ ಇಬ್ಬರಿಂದ. ನಮ್ಮ ಜೊತೆ ಬಂದವ್ರಿಗೆ ಈಗ ಒಂದು 3 ನಿಮಿಷ 8:20ಕ್ಕೆ ದರ್ಶನ ಆಗಿ ಈಚೆ ಬಂದಿದ್ದಾರಂತೆ. ಕ್ಯೂ ಅಲ್ಲಿ ನಿಂತಿದ್ದು ಬಂದ್ಬಿಟ್ಟು ನಾರ್ಮಲ್ ದರ್ಶನ. ಅದೇ 100 ರೂಪೀಸ್ ಆದ್ರೆ ಮಿನಿಮಮ್ 3 to 4 hours ನಿಲ್ಬೇಕು. ಮಾಮೂಲಿ ಆದ್ರೆ ಮಿನಿಮಮ್ 5 to 6 hours ಕ್ಯೂ. ಏನಕ್ಕೆ ಅಂದ್ರೆ ಧನುರ್ಮಾಸ. ಅಲ್ಲೇನೆ ಪುಳಿಯೋಗರೆ ಸಖತ್ತಾಗಿರುತ್ತೆ. ಒಂದು ಬಾಕ್ಸ್ ಅಲ್ಲಿ ಪುಳಿಯೋಗರೆ ಕೊಟ್ಟಿದ್ರು 40 ರೂಪಾಯಿದು. ತಿಂದ್ವಿ. ಮಧ್ಯಾಹ್ನ ಊಟ ಇಲ್ಲ. 2 ಟೀ ಕುಡ್ದಿದೀವಿ. ಪೆಟ್ರೋಲ್ ಹಾಕಿಸ್ಕೊಂಡು ಇನ್ನ ಒಂದು 180 ಕಿಲೋಮೀಟರ್ಸ್
ಹೊಡೆದ್ಬಿಟ್ಟು ಒಂದು 9:30 ತರ ಊಟ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಸಖತ್ತಾಗಿತ್ತು ಗುರು, ಯಾಕೆಂದ್ರೆ ನಾನು ಬೆಳಗ್ಗೆನೆ ಹೇಳ್ದಂಗೆನೆ ನಾನು ಈ ತರ ರೈಡ್ಗಳಿಗೆಲ್ಲ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಅದ್ಭುತವಾಗಿತ್ತು ರೈಡ್ ಮಾತ್ರ. ಹಾಗೇನೆ 3 ದೇವಸ್ಥಾನಗಳದ್ದು ದರ್ಶನ ಸೂಪರ್. ನೀವು ಯಾರಾದ್ರೂ ಶ್ರೀರಂಗ ದರ್ಶನ ಮಾಡಬೇಕು ಅಂತಂದ್ರೆ ದಯವಿಟ್ಟು ಮಾಡಿ. ಯು ವಿಲ್ ನೋಟಿಸ್ ಸಮ್ ಚೇಂಜಸ್ ಇನ್ ಯೋರ್ ಲೈಫ್. ವರ್ಷದಲ್ಲಿ ಒಂದೇ ಸಲ 1 ತಿಂಗಳು ಇರುತ್ತೆ, ಶ್ರೀರಂಗ ದರ್ಶನ ಮಾಡಿ. ನಾವು ಒಂದು ಕಂಪ್ಲೀಟ್ ಪ್ಲಾನ್ ನಾವೇನು ಅನ್ಕೊಂಡ್ ಬಂದಿದ್ವಿ ಅದು 100% ನಮ್ಗಾಗಿದೆ. ಇದೇ ತರನೇ ನಾವು ಇನ್ನ ಸುಖಕರವಾಗಿ ನಮ್ಮ ಪ್ರಯಾಣ ಮುಂದುವರಿಸಬೇಕು ಅಂದ್ರೆ ನಿಮ್ಮ ಆಶೀರ್ವಾದ ಇರಬೇಕು, ಇದ್ರ ಜೊತೆಗೆ ಒಂದು ಲೈಕ್ ಇರಬೇಕು. ಹಾಗೇನೆ ನಾ ತುಂಬಾ ಖುಷಿ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ರೆಕ್ಕೆ ಕಟ್ಟಿ ಹಾರುವಷ್ಟು ಖುಷಿ ಆಗುತ್ತೆ ನನಗೆ. ಇದೇ ತರ ವಿಡಿಯೋಸ್ನ ಹಾಕ್ತಾ ಇರಬೇಕು, ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಿಮಗೆ ಕೊಡ್ತಾ ಇರಬೇಕು ಅಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಇಂದ 100% ನಾನು ಈ ಜರ್ನಿನ ಮುಂದುವರಿಸ್ತೀನಿ. ಏನಕ್ಕೆ ನಾನು ಈ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ನಾನು ಈ ತರ ರೈಡ್ಸ್ನೆಲ್ಲ ಹೋದಾಗ ಅದನ್ನ ನೀವು ನೋಡಿ ನೀವೇನಾದ್ರೂ ನೆಕ್ಸ್ಟ್ ರೈಡ್ಗೆ ಪ್ಲಾನ್ ಮಾಡಬೇಕು, ಅಥವಾ ಕಾರಲ್ಲೋ ಅಥವಾ ಟಿಟಿನಲ್ಲೋ ಅಥವಾ ಬಸ್ಸಲ್ಲೋ ಯಾವ್ದ್ರಲ್ಲೋ ಏನೋ ಒಂದು ರೈಡ್ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದಾಗ ನಾನ್ ಪಟ್ಟಿರೋ ಕಷ್ಟಗಳನ್ನ ನಿಮ್ಮ ಹತ್ರ ಹೇಳ್ಕೊಬೇಕು, ನಾನ್ ಮಾಡಿರೋ ತಪ್ಪುಗಳನ್ನ ನೀವು ಮಾಡಬೇಡಿ ಅಂತ ಹೇಳೋದಕ್ಕೆ ನಾನು ಈ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿರೋದು. ಅಂಡ್ ನನ್ನ ಮೇನ್ಲಿ ನನ್ನ ಖುಷಿ ಸಂತೋಷಕ್ಕೆ ಆಫ್ಟರ್ ಒಂದು 40-45 ಇಯರ್ಸ್ ಆದ್ಮೇಲೆ ನಾನೇನು ಕಿತ್ತು ದಬಾಕಿದ್ದೀನಿ ಅಂತ ನಾನು ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿ ನೋಡಿದಾಗ ಈ ವಿಡಿಯೋಸ್ಗಳೆಲ್ಲ ಬರುತ್ತೆ. ತುಂಬಾ ಜನ 20ನೇ ವಯಸ್ಸಿಗೆ 25ನೇ ವಯಸ್ಸಿಗೆ 30ನೇ ವಯಸ್ಸಿಗೆ ಬೆನ್ ಬಿದ್ದೋಯ್ತು ಅಂದ್ಬಿಟ್ಟು ಕಾರಲ್ಲಿ ತಿರ್ಗಾಡ್ತಾ ಇದ್ದಾರೆ. ಬಟ್ ನಮ್ ಬೆನ್ ಬಿದ್ದೋಗಲ್ಲ, ನಾವು ನಮ್ಮ ಸೊಂಟ ಬಿದ್ದೋಗೋ ತನಕ ಸೊಂಟದಲ್ಲಿ ನರ ಇರೋವರೆಗೂ ಬ್ಯಾಕಲ್ಲಿ ಚರ್ಬಿ ಇರೋವರೆಗೂ ನಾನಂತೂ ಗಾಡಿನಲ್ಲೇ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇನ್ನ ನನ್ನ ಜೊತೆ ನೀವು ಒಂದು 3-4 ನಿಮಿಷ ಇರಬೇಕಾಗುತ್ತೆ. ಆಕ್ಚುಲಿ 3-4 ನಿಮಿಷ ಏನಕ್ಕೆ ಅಂದ್ರೆ ವಿಡಿಯೋದಲ್ಲಿ ನಾನು ತೋರಿಸೋದೇ 3-4 ನಿಮಿಷ. 5 hours 30 minutes ತೋರಿಸ್ತಾ ಇದೆ ನನ್ನ ರೀಚಿಂಗ್ ಟೈಮು. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಇದೇ ತರನೇ ಎಂಡ್ ತನಕನೂ ನೋಡಿ, ನಾನು ಮನೆಗೆ ಹೋಗಿ ತಲುಪೋ ತನಕನೂ ನೋಡಿ. ನಾವಿವಾಗ ರಾಮಪುರದ ದಾರಿಯನ್ನು ಹಿಡಿದಿದ್ದೇವೆ. ಸ್ಟಿಲ್ ನಮ್ಗೆ 148 ಕಿಲೋಮೀಟರ್ಸ್ 3 ಗಂಟೆ 20 ನಿಮಿಷ ತೋರಿಸ್ತಾ ಇದೆ. ಸಿಕ್ಕಾಪಟ್ಟೆ ಚಳಿ ಇದೆ, ಸಿಕ್ಕಾಪಟ್ಟೆ ಅಂದ್ರೆ ಕೈಯೆಲ್ಲ ನಂಬಾಗ್ತಾ ಇದೆ. ಕೇಳ್ತಿರಲ್ಲ ಎಲ್ಲಾರು ಇಷ್ಟಿಷ್ಟು ದೊಡ್ಡ ಲೈಟ್ ಏನಕ್ಕೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ. ನೋಡಿ ಈ ತರ ಎಲ್ಲ ಬಂದಾಗ ಲೈಟ್, ಸ್ಟಾಕ್ ಲೈಟ್ ಅಲ್ಲಿ ಏನ್ ಹೊಡಿತೀರಾ ನೀವು, ಕಾಣಿಸ್ತಾ ಇದೆಯಾ? ಅದು ಹಿಂದೆಗಡೆಯಿಂದ ಸರ್ಲೈಟ್ ಹೊಡಿತಾ ಇರೋದು. ನೋಡಿ ಲೈಟ್ ಎಷ್ಟು ಫೋಕಸ್ ಆಗಿದೆ, ನೋಡಿ ಡಿಫ್ರೆನ್ಸ್ ನೋಡಿ. ನಾವಿನ್ನೇನು ಮೈಸೂರಿಗೆ ರೀಚ್ ಆದ್ವಿ, ಒಂದು 6-7 ಕಿಲೋಮೀಟರ್ ಇದೆ. ನಾವಿಲ್ಲೇ ರಿಂಗ್ ರೋಡ್ ಅಲ್ಲೇನೆ ಹೋಗ್ಬಿಡ್ತೀವಿ. ಟೈಮ್ ಬಂದು 1 ಗಂಟೆ 46 ನಿಮಿಷ, 1.5 ಅವರ್ ಬೇಗ ಬಂದಿದೀವಿ ಅಷ್ಟೇ. ಸರ್ಗೆ ಬಾಯ್ ಹೇಳಿ ನಾವು ಮನೆಗೆ ಹೊರಟ್ವಿ. ಟೈಮ್ 2 ಗಂಟೆ 1 ನಿಮಿಷ. ಯಾರ್ಯಾರು ನನ್ನ ಈ ವ್ಲಾಗ್ ನ ಕೊನೆ ತನಕ ನೋಡಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಬಾಯ್ ಸಿ ಯಾ, ಗುಡ್ ನೈಟ್ಸ್.